ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ದೀಪಾವಳಿ ಹಬ್ಬ. ಸೊ ನಾವು ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ತಿಂಡಿ ಬಂದು ಅಂದರೆ ದೀಪಾವಳಿ ಹಬ್ಬದ ಸ್ಪೆಷಲ್ ಏನು ತಿಂಡಿ ಅಂತ ಹೇಳಿದರೆ ವೆಜಿಟೇಬಲ್ ಬಾತ್ ಮತ್ತು ಅದ್ರ ಜೊತೆಗೆ ಮೊಸರು ಬಜ್ಜಿ ತಿಂಡಿ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ವಡೆ ಮಾಡ್ತಿದ್ದಾರೆ ನಮ್ಮಮ್ಮ. ತಿಂಡಿ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ವಡೆ ಬೇಯಿಸೋಣ ಅಂತ ಹೇಳಿ ಬೇಯಿಸ್ತಿದ್ದಾರೆ. ಇದು ಹಲಸಂದೆ ಬೇಳೆ ವಡೆ. ಸೊ ಅಮ್ಮ ನೆನೆ ಹಾಕಿ ಮತ್ತು ಗ್ರೈಂಡರ್ಗೆ ಹಾಕಿ ರುಬ್ಬಿ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಬೇಯಿಸ್ತಿದ್ದಾರೆ. ನಾವು ಗ್ರೈಂಡರಲ್ಲೇ ರುಬ್ಬೋದಿದ್ದು, ಸೊ ಮಿಕ್ಸಿಲೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡ್ತಿರ್ಬೋದು ಇಷ್ಟು ಕ್ವಾಂಟಿಟಿಲಿ ಮಾಡಿದ್ದೀವಿ. ಅಂದರೆ ಸ್ವಲ್ಪ ಜನ ರಿಲೇಟಿವ್ಸ್ನ ಕರೆದಿದ್ವಿ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ನೋಡ್ತಿರ್ಬೋದು. ನೆಕ್ಸ್ಟ್ ಇಲ್ಲಿ ಮೊಸರು ಪ್ಯಾಕೆಟ್ ತರಿಸಿದ್ವಿ. ಮೊಸರು ಬಜ್ಜಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ಮೊಸರು ಪ್ಯಾಕೆಟು ಹಾಕಿ ಮಿಕ್ಸ್ ಮಾಡೋಣ, ಮೊಸರು ಹಾಕಿ ಪ್ಯಾಕೆಟ್ ಮೊಸರು ಅಂತ ಹೇಳಿ ಹಾಕಿ ಮಿಕ್ಸ್ ಮಾಡ್ತಿದ್ದೆ ನಾನು. ಅದೆಲ್ಲ ರೆಡಿ ಆಗಿತ್ತು. ಇನ್ನೊಂದು ಸ್ವಲ್ಪ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದು ಮೊಸರು ಬಜ್ಜಿಗೆ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಕ್ಯಾರೆಟ್ ಎಲ್ಲನೂ ರೆಡಿ ಮಾಡಿ ಹಾಕಿರೋದಿಲ್ಲಿ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ನಮ್ಮ ಮನೆಯ ಲಿಟಲ್ ಪ್ರಿನ್ಸಸ್ ಅಂತ ಹೇಳ್ಬೋದು, ಆರ್ವಿ ರೆಡಿಯಾಗಿದ್ದಾಳೆ ನನ್ನ ಪಪ್ಪು. ಸೊ ಇದು ಹೊಸ ಡ್ರೆಸ್ಸು ನಾವು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಪಪ್ಪಗೆ ತಂದಿದ್ದು. ಈ ಥರ ಟಾಪ್ ಅಂದರೆ ಈ ಥರ ಡ್ರೆಸ್ ಇವಳ ಹತ್ರ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಸೊ ಕೆಳಗಡೆ ಬಂದು ಮಿಡ್ಡಿ ಬಂದಿರೋದು. ಸೊ ತುಂಬಾ ಚೆನ್ನಾಗಿದೆ. ಅದಕ್ಕೊಂದು ದುಪ್ಪಟ್ಟ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ಅಂತ ಹೇಳ್ಬೋದು. ಕಲರ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದು ನನ್ನ ಮಗಳ ಫೈನಲ್ ಔಟ್ಫಿಟ್ ಆ್ಯಂಡ್ ಲುಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ತಿಂಡಿ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಕೋಸು ಪಲ್ಯ ಮಾಡೋದಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಬೆಲ್ಲ ಎಲ್ಲ ನೆನೆ ಹಾಕಿದ್ವಿ. ಕುಕ್ಕರಲ್ಲಿರೋದು ಹೆಸರುಬೇಳೆ ಅನಿಸುತ್ತೆ, ಅದು ಪಾಯಸಕ್ಕೆ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಕ್ಕೆ ಅಂತ ಹೇಳಿದರೆ ಇದಕ್ಕೆ ಮಜ್ಜಿಗೆಗೆ ಅಂತ ಹೇಳಿ. ನೆಕ್ಸ್ಟು ಸಾಂಬಾರಿಲ್ಲಿ ರೆಡಿ ಆಗಿದೆ. ಅಂದರೆ ಕ್ವಿಕ್ಕಾಗಿ ತೋರಿಸ್ತಿದ್ದೀನಿ. ಅಡುಗೆ ಎಲ್ಲ ಆಗಿತ್ತು, ಮಾಡಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ. ರೆಡಿ ಆದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡ್ತಿರ್ಬೋದು ಬೇಳೆ ಸಾಂಬಾರು ಎಲ್ಲ ನಾನು ಮುಂಚೆನೇ ಹೇಳಿದೆ. ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಅಂತ ಕ್ವಾಂಟಿಟಿ, ಯಾಕಂದರೆ ರಿಲೇಟಿವ್ಸ್ ಬರ್ತಾರೆ, ಕರೆದಿದ್ವಿ ಊಟಕ್ಕೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ತಿರ್ಬೋದು ನಿಪ್ಪಟ್ಟು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ವಿ, ನೆನ್ನೆ ಮಾಡಿದ್ದು. ಸೊ ಈ ಬಾಕ್ಸಲ್ಲಿ ಬಂದು ಕರ್ಜಿಕಾಯಿ ಇಟ್ಟಿದ್ದೀವಿ. ಸ್ವೀಟ್ ಬೇಕಲ್ಲ ರಿಲೇಟಿವ್ಸ್ಗೆ ಹಾಕೋಕ್ಕೆ ಅಂತ ಹೇಳಿ. ಸೊ ಇದೆರಡನ್ನು ಈ ಥರ ಹಾಕಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಪಾಯಸ ಕೂಡ ರೆಡಿ ಆಯಿತು. ಇಲ್ಲಿಗೆ ಶಾವಿಗೆ ಹಾಕಬೇಕು, ಅಂದರೆ ಸ್ವಲ್ಪ ತೆಳು ಅಂತ ಅನಿಸುತ್ತೆ. ಸ್ವಲ್ಪ ಕುದ್ದಿದ ಮೇಲೆ ಆ್ಯಂಡ್ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಪಾಯಸ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಹಪ್ಪಳ, ಅಂದರೆ ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಕ್ವಿಕ್ಕಾಗಿ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದು ಹಪ್ಪಳ ಆದಮೇಲೆ ನೆಕ್ಸ್ಟ್ ಇದು ಕೋಸ್ತು ಪಲ್ಯ ಆ್ಯಂಡ್ ಸಾಂಬಾರು. ಆ್ಯಂಡ್ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಅನ್ನನೂ ಕೂಡ ಮಾಡಿ ಇಟ್ಟಾಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ಮಜ್ಜಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕಿದ್ವಿ. ನೆಕ್ಸ್ಟ್ ಇದು ಪಾಯಸ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಕೋಸಂಬರಿಗೆ ಹೆಸರು ಬೇಳೆ ಆ್ಯಂಡ್ ಸ್ವೀಟ್ ಹಾಕೋದಕ್ಕೆ ಅಂತ ಹೇಳಿ ಕರ್ಜಿಕಾಯಿ, ಆ್ಯಂಡ್ ಇದು ಕೋಸಂಬರಿ ಮಿಕ್ಸ್ ಮಾಡೋದಕ್ಕೆ. ಇದು ಆ್ಯಂಡ್ ಇದು ಏನದು ಬಕೆಟ್ಗಳು, ಇದರಲ್ಲಿ ಸರ್ವ್ ಮಾಡ್ತೀವಿ ನಾವು. ಅಂದರೆ ಈ ಥರ ಹಾಕ್ಕೊಂಡು ಎಲ್ಲರಿಗೂ ಬಡ್ಸೋಕ್ಕೆ ಅಂತ ಹೇಳಿ. ನೋಡ್ತಿರ್ಬೋದು ಈ ಥರ ಫಿಲ್ ಮಾಡಿ ಈ ಥರ ಹಾಕ್ಕೊಂಡು ಇಟ್ಟಿದ್ದೀವಿ. ಸೊ ಎಲ್ಲರಿಗೂ ಬಡಿಸ್ಬೇಕು, ಕರ್ತಿದ್ದೀವಲ್ಲ ಅವ್ರಿಗೆಲ್ಲರಿಗೂ. ನೆಕ್ಸ್ಟ್ ಅವ್ರಿಗೆ ಬಡ್ಸೆಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಿರೋದು. ಅವ್ರಿಗೆಲ್ಲ ಹಾಕ್ಬೇಕಾದ್ರೆ ರಿಲೇಟಿವ್ಸ್ ತೋರಿಸ್ಲಿಲ್ಲ ನಾನು ನಿಮಗೆ. ಸೊ ಒಂದು 20-30 ಮೆಂಬರ್ಸ್ನೇ ಆಗಿದ್ವಿ ಎಲ್ಲರೂ ಸೇರಿಸಿ. ನೆಕ್ಸ್ಟು ಅವ್ರು ಊಟ ಮುಗಿಸ್ಕೊಂಡೆಲ್ಲ ಹೋದರು. ನೆಕ್ಸ್ಟ್ ನಾವು ಇಲ್ಲಿ ಊಟ ಮಾಡೋಣ ಅಂತ ಹೇಳಿ ನಾವು ಮನೆಯದ್ದು ಅಷ್ಟು ಮೆಂಬರ್ಸ್ ಎಲ್ಲ ಊಟ ಮಾಡೋಕ್ಕೆ ಅಂತ ಹೇಳಿ ಕೂತ್ವಿ. ಪಾಯಸ, ಕರ್ಜಿಕಾಯಿ, ನೆಕ್ಸ್ಟ್ ಇದು ಕೋಸಂಬರಿ ಆ್ಯಂಡ್ ನೆಕ್ಸ್ಟ್ ಹಪ್ಪಳ, ಏನಿದು ಕೋಸ್ತು ಪಲ್ಯ, ಹಪ್ಪಳ, ಅನ್ನ ಸಾಂಬಾರು, ಈ ಥರ ಇಷ್ಟು ಐಟಮ್, ಅಂದರೆ ಈ ಥರ
ಪ್ರಿಪೇರ್ ಮಾಡಿದ್ವಿ ಅಡುಗೆನ ನಾವು. ಸೊ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಅವ್ರಿಗೆಲ್ಲ ಬಡಿಸಿ ಊಟ ಮುಗಿಸ್ಕೊಂಡು ಹೋದ್ರು, ಕರ್ತಿದ್ದವರೆಲ್ಲ ನಾವು ಯಾರ್ಯಾರಿಗೆ ಹೇಳಿದ್ವಿ. ಸೊ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ. ಸೊ ಊಟ ಮುಗಿಸಿ ಮತ್ತು ಕಿಚನ್ ಮತ್ತು ಹಾಲೆಲ್ಲ ತುಂಬಾ ಮೆಸ್ಸಿ ಆಗಿತ್ತು, ಅಂದರೆ ಅಡುಗೆ ಎಲ್ಲ ಮಾಡಿ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ಗುಡಿಸಿ ಮಾಪ್ ಮಾಡಿ ಎಲ್ಲ ಮುಗೀತು. ಸೊ ಹಂಗೆ ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಂಗೆ ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ತೋರಿಸ್ತಿದ್ದೀನಿ, ಶೇರ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಇದು ಹಾಲು, ಇದನ್ನು ಕೂಡ ಗುಡಿಸಿ ನೀಟಾಗಿ ಮಾಪ್ ಮಾಡಾಯಿತು, ಎಲ್ಲ ಗಲೀಜಾಗಿಬಿಟ್ಟಿತ್ತು. ಗುಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಮಾಪೆಲ್ಲ ಮಾಡಾಯಿತು. ಸೊ ಹಾಲು ಕೂಡ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನೈಟ್ ಇದು ಪಟಾಕಿ ಎಲ್ಲ ಹೊಡಿಬೇಕಿತ್ತಲ್ಲ, ಸೊ ಹಂಗೆ ಪಾಪುಗೆ ಸುರ್ಸುರು ಬತ್ತಿ ಹಚ್ಕೊಟ್ಟೆ. ಅವಳು ಭಯ ಪಡ್ತಿದ್ಲು, ಕಿವಿ ಮುಚ್ಕೊಂಡಿದ್ಲು. ಹಂಗೆ ನೆಕ್ಸ್ಟ್ ಏನಿಲ್ಲ, ಏನಾಗಲ್ಲ, ಪಟಾಕಿ ಎಲ್ಲ ಸೌಂಡ್ ಆಗಲ್ಲ ಇದು ಅಂತ ಹೇಳಿ ಹಚ್ಕೊಟ್ಟೆ. ಧೈರ್ಯವಾಗಿ ಈ ಥರ ಇದು ಮಾಡ್ತಿದ್ಲು, ಹಚ್ಚಿ ಸುರ್ಸುರು ಬತ್ತಿನ ಇದು ಮಾಡ್ತಿದ್ಲು. ಸೊ ಕೃಷ್ಣನ ಚಕ್ರ ಇದೆಲ್ಲ ಕಸಿದ್ವಿ. ದೀಪಾವಳಿ ಹಬ್ಬಕ್ಕೆ ಇದು ಪಟಾಕಿ ಇದ್ರೇ ಒಂದು ಹಬ್ಬ ಅನಿಸೋದು ಅಲ್ವಾ. ನೆಕ್ಸ್ಟ್ ಇಲ್ಲಿ ಹೂಣ್ಕುಂಡ ಎಲ್ಲನೂ ಹಚ್ಚಿ ನಾವು ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಮನೆಯ ಏನು ದೀಪಾವಳಿ ಹಬ್ಬ ಸೆಲೆಬ್ರೇಷನ್. ಅಂದರೆ ಅಡುಗೆ ಮಾಡಿ ಎಲ್ಲ ರಿಲೇಟಿವ್ಸ್ನ ಕರೆದ್ಬಿಟ್ಟು ನಾವು ಎಲ್ಲ ಊಟ ಬಡಿಸಿ ನಾವು ಊಟ ಮಾಡಿ ನೈಟಲ್ಲಿ ಪಟಾಕಿ ಎಲ್ಲ ಹೊಡಿತಾ ದೀಪಾವಳಿ ಹಬ್ಬನ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ಪಟಾಕಿ ಇದ್ರೇ ಒಂದು ಹಬ್ಬ ಅನಿಸೋದು. ದೀಪಾವಳಿ ಹಬ್ಬ ಒಂಥರ ಚೆನ್ನಾಗಿರುತ್ತೆ ಈ ಥರ ಪಟಾಕಿ ಎಲ್ಲ ಹೊಡೆದು ಸೆಲೆಬ್ರೇಷನ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಸೋಣ ಈ ಥರ ದೀಪ ಎಲ್ಲ ಇಟ್ಕೊಂಡು ಅಂತ ಹೇಳಿ ಪಾಪುದು ಮತ್ತು ನನ್ನದು ಎಲ್ಲ ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಂಡ್ ಅಂದರೆ ಮಾಮೂಲಿ ಕ್ಯಾಮ್ರಾ ಫೋನಲ್ಲೇ ತಗೊಂಡಿದ್ದು. ಸೊ ನಾನು ಬೆಳಗ್ಗೆಯಿಂದ ರೆಡಿಯಾಗೋಕ್ಕೆ ಆಗಲಿಲ್ಲ. ನೈಟ್ ಸ್ಯಾರಿ ವೇರ್ ಮಾಡಿಬಿಟ್ಟು ಈ ಥರ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡ್ವಿ ನಾನು ಮತ್ತು ಪಾಪು. ಸೊ ಫ್ರೆಂಡ್ಸ್, ವ್ಲಾಗ್ ಇಷ್ಟೇ. ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂತು, ವೀಡಿಯೋಸ್ ಆಗಿರ್ಬೋದು ನೀವು ನೋಡ್ತಿರ್ಬೋದು. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನಾವು ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.